ನನ್ನ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಕ್ವಿಟ್ ಇಂಡಿಯಾ ಚಳುವಳಿ ಕ್ವಿಟ್ ಇಂಡಿಯಾ ಚಳುವಳಿ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಏನು ಈ ಕ್ವಿಟ್ ಇಂಡಿಯಾ ಚಳುವಳಿ ಯಾವಾಗ ಪ್ರಾರಂಭ ಆಗ್ತೈತಪ್ಪ ಅಂದ್ರೆ 1942ರಲ್ಲಿ ಪ್ರಾರಂಭ ಆಗತ್ತೆ. ಇವನು ಯಾವಾಗ ಈ ಒಂದು ಬ್ರಿಟಿಷ್ ವೈಸ್ರಾಯ್ ಏನು ಮಾಡ್ತಾ ಹೋಗ್ತಾನೆ, ಭಾರತದ ಪರವಾಗಿ ಜರ್ಮನಿ ವಿರುದ್ಧ ಏನು ಮಾಡ್ತಾ ಹೋಗ್ತಾನೆ, ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ ಜರ್ಮನಿ ವಿರುದ್ಧ ಯುದ್ಧ ಸಾರ್ತಾ ಹೋಗ್ತಾನೆ. ಇಂಥ ಸಂದರ್ಭದಲ್ಲಿ ಆ ಒಂದು ಕಾಂಗ್ರೆಸ್ಸು ಮಂತ್ರಿಮಂಡಲವನ್ನು ಹೊರಬಿಟ್ಟು ಪ್ರತಿಭಟನೆಯನ್ನು ಮಾಡ್ತಾ ಹೋಗ್ತೈತಿ. ಗಾಂಧೀಜಿಯವರು ಏನು ಮಾಡ್ತಾ ಹೋಗ್ತಾರೆ, ವೈಯಕ್ತಿಕ ಸತ್ಯಾಗ್ರಹವನ್ನು ಮಾಡ್ತಾ ಹೋಗ್ತಾರೆ. ಅವಾಗ ಬ್ರಿಟಿಷ್ ಸರ್ಕಾರ ಏನು ಮಾಡ್ತಾ ಹೋಗ್ತೈತಿ, ಸ್ಟಾಫರ್ಡ್ ಕ್ರಿಪ್ಸ್ ಅವ್ರನ್ನ ಏನು ಮಾಡ್ತಾ ಹೋಗ್ತೈತಿ, 1942ಕ್ಕೆ ಆ ಸಂಧಾನಕ್ಕಾಗಿ ಕಳಿಸ್ತಾ ಹೋಗ್ತೈತಿ. ಅವಾಗ ಏನು ಸಂಧಾನಕ್ಕಾಗಿ ಕಳಿಸಿದಂಥ ಸ್ಟಾಫರ್ಡ್ ಕ್ರಿಪ್ಸ್ ಆಯೋಗವು 1942ರಲ್ಲಿ ಕೆಲವು ಸಲಹೆಗಳನ್ನು ಭಾರತೀಯರಿಗೆ ಮುಂದಿಡ್ತಾ ಹೋಗ್ತೈತಿ. ಅವ್ರು ಹೇಳ್ತಾರೆ, ನಿಮಗೊಂದು ಸಜೆಷನ್ ತನ್ನ ನೋಡಪ್ಪ ಅಂತ ಹೇಳ್ತಾರೆ. ಏನು ಈ ಆಯೋಗವು ಏನು ಹೇಳ್ತೈತಪ್ಪ ಅಂದ್ರೆ, ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವುದು ಅಂದ್ರೆ ಭಾರತಕ್ಕೆ ಏನು ಮಾಡ್ತಾ ಹೋಗ್ತೀವಿ, ಡೊಮಿನಿಯನ್ ಸ್ಥಾನಮಾನ ನೀಡ್ತಾ ಹೋಗ್ತೀವಿ. ಅದಕ್ಕಾಗಿ ಸಂವಿಧಾನ ರಚಿಸಲು ಸಭೆ ಕರೆಯುವುದು. ನೋಡಪ್ಪ, ನಿಮಗೆ ಏನು ಮಾಡ್ತಾ ಹೋಗ್ತೀವಿ, ಡೊಮಿನಿಯನ್ ಸ್ಥಾನಮಾನ ನೀಡ್ತಾ ಹೋಗ್ತೀವಿ, ಜೊತೆಗೆ ಅದಕ್ಕಾಗಿ ನಾವು ಸಂವಿಧಾನ ರಚಿಸಲು ಸಭೆಯನ್ನು ಕರಿತಾ ಹೋಗ್ತೀವಿ. ಹೊಸ ಸಂವಿಧಾನದಲ್ಲಿ ಭಾರತ ಒಕ್ಕೂಟವನ್ನು ಸೇರುವ ಅಥವಾ ಬಿಡುವ ಸ್ವಾತಂತ್ರ್ಯವನ್ನು ಸಂಬಂಧಿಸಿದ ರಾಜ್ಯಗಳಿಗೆ ಬಿಡುವಂಥ ಸಲಹೆಗಳನ್ನು ನೀಡ್ತಾ ಹೋಗ್ತೈತಿ. ಎರಡನೇ ಪಾಯಿಂಟ್ ಏನು ಹೇಳ್ತೈತಿ, ಸಂವಿಧಾನದಲ್ಲಿ ಭಾರತದ ಒಕ್ಕೂಟವನ್ನು ಸೇರುವ ಅಥವಾ ಬಿಡುವ ಸ್ವಾತಂತ್ರ್ಯವನ್ನು ಸಂಬಂಧಿಸಿದ ರಾಜ್ಯಗಳಿಗೆ ಏನು ಮಾಡ್ತಾ ಹೋಗ್ತೈತಿ, ಸಲಹೆಗಳನ್ನು ನೀಡ್ತಾ ಹೋಗ್ತೈತಿ. ಈ ಸಲಹೆಗಳನ್ನು ಕಾಂಗ್ರೆಸ್ ಒಪ್ಪದೆ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಕ್ವಿಟ್ ಇಂಡಿಯಾ ಚಳುವಳಿಗೆ ಕರೆ ನೀಡ್ತಾ ಹೋಗ್ತೈತಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಂದು ಏನು ಮಾಡ್ತಾ ಹೋಗ್ತಾರೆ, ಈ ಒಂದು ಕ್ವಿಟ್ ಇಂಡಿಯಾ ಚಳುವಳಿಯ ಆಶಯವಾಗಿ ಕಾಣ್ತಾ ಹೋಗ್ತೈತಿ. ಹಾಗಾದ್ರೆ ಈ ಒಂದು ಗಾಂಧೀಜಿಯವರು ದೇಶ ಬಾಂಧವರಿಗೆ ಏನು ಮಾಡ್ತಾ ಹೋಗ್ತಾರೆ, ಮಾಡು ಇಲ್ಲವೇ ಮಡಿ ಎಂಬ ಒಂದು ಕರೆಯನ್ನು ಕೂಗ್ತಾ ಹೋಗ್ತಾರೆ. ಏನು ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಅಂತ ಹೇಳ್ತಾ ಹೋಗ್ತಾರೆ. ಈ ಕರೆ ನೀಡಿದ ಹಿನ್ನೆಲೆಯಲ್ಲಿ ಗಾಂಧೀಜಿ, ನೆಹರು, ರಾಜೇಂದ್ರ ಪ್ರಸಾದ್, ಅಬ್ದುಲ್ ಕಲಾಂ ಆಜಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಆಚಾರ್ಯ ಕೃಪಲಾನಿ, ಕಸ್ತೂರಬಾ ಗಾಂಧಿ ಮೊದಲಾದ ನಾಯಕರನ್ನು ಏನು ಮಾಡ್ತಾ ಹೋಗ್ತಾರೆ, ಬ್ರಿಟಿಷ್ ಸರ್ಕಾರ ಏನು ಮಾಡ್ತಾ ಹೋಗ್ತದೆ, ಬಂಧಿಸಿ ಜೈಲಿನಲ್ಲಿಡ್ತು. ಯಾವಾಗ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಅಂತ ಕರೆ ನೀಡ್ಬಿಟ್ರು, ಬ್ರಿಟಿಷರು ಎಲ್ಲೆಲ್ಲದರ ನಾಯಕರು ಅಂದದ್ದು ಒಬ್ಬೊಬ್ಬನ ಹಿಡಿದು ಬಂಧಿಸಿ ಜೈಲಿನಾಗ ಇಟ್ಟುಬಿಡ್ತಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಬಹುತೇಕ ನಾಯಕರು ಏನು ಮಾಡ್ತಾರೆ, ಬಂಧನದಲ್ಲಿದ್ದಂಥ ಕಾರಣ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸೇತರ ಸಂಘಟನೆಗಳು ಮುಖ್ಯ ಭೂಮಿಕೆಯಲ್ಲಿದ್ದವು. ಅಂದ್ರೆ ಹೊಸ ನಾಯಕರುಗಳ ಉದಯಕ್ಕೆ ಈ ಹೋರಾಟವು ಏನು ಮಾಡ್ತಾ ಹೋಗ್ತೈತಿ, ಎಡೆ ಮಾಡಿಕೊಡ್ತೈತಿ. ಯಾಕಪ್ಪ ಅಂದ್ರೆ ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಅಂತ ಕರೆದಾಗ ಎಲ್ಲ ನಾಯಕರನ್ನು ಏನು ಮಾಡ್ತಾ ಹೋಗ್ತೈತಿ, ಬ್ರಿಟಿಷ್ ಸರ್ಕಾರವು ಅವರನ್ನು ಬಂಧಿಸಿ ಜೈಲಿಗೆ ಇಟ್ಟುಬಿಡ್ತಾರೆ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಬಿಟ್ಟು ಇನ್ನುಳಿದಂಥ ಸಂಘಟನೆಗಳು ಬರ್ತಾ ಹೋದ್ವು. ಹೊಸ ನಾಯಕರುಗಳು ಏನಾಗ್ತಾರೆ, ಉದಯ ಆಗ್ತಾ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಚಳುವಳಿಯ ನೇತೃತ್ವವನ್ನು ಜಯಪ್ರಕಾಶ್ ನಾರಾಯಣರವರು ವಹಿಸ್ಕೊಳ್ತಾ ಹೋಗ್ತಾರೆ. ಇವರು ಕಾಂಗ್ರೆಸ್ಸಿನ ಸಮಾಜವಾದಿ ಬಣದ ಪ್ರಮುಖ ನಾಯಕರಾಗಿರ್ತಾರೆ. ಇವರು ತಮ್ಮ ಒಂದು ಬೆಂಬಲಿಗರೊಡನೆ ದೇಶದ ವಿವಿಧೆಡೆಯಲ್ಲಿ ಕ್ರಾಂತಿಕಾರಕ ಚಟುವಟಿಕೆಗಳಲ್ಲಿ ತೊಡಗ್ತಾ ಹೋಗ್ತಾರೆ. ಆ ಸಮಾಜವಾದಿಗಳು ದಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಎಂಬ ದಾಖಲೆಯನ್ನು ಬರಿತಾ ಹೋಗ್ತಾರೆ. ಈ ಒಂದು ಹೋರಾಟವಾದ ನೇತೃತ್ವ ಕೊನೆಗೆ ಯಾರು ವಹಿಸ್ಕೊಳ್ತಾರಪ್ಪ ಅಂದರೆ ಜಯಪ್ರಕಾಶ್ ನಾರಾಯಣರವರು ವಹಿಸ್ಕೊಳ್ತಾ ಹೋಗ್ತಾರೆ. ಇವರು ಕಾಂಗ್ರೆಸ್ಸಿನ ಸಮಾಜವಾದಿ ಬಣದ ಪ್ರಮುಖ ನಾಯಕರಾಗಿ ಕಂಡು ಬರ್ತಾ ಹೋಗ್ತಾರೆ. ಇದೇನಪ್ಪ ಅಂದ್ರೆ ಕ್ವಿಟ್ ಇಂಡಿಯಾ ಚಳವಳಿಯ ಬಗ್ಗೆ ಮಾಹಿತಿ ಆಗ್ತೈತಿ. ಇಲ್ಲಿ ಒಂದು ಪ್ರಮುಖವಾದಂಥ ಮಾಹಿತಿ, ಈಸೂರು ಘಟನೆ. ಯಾವ ಘಟನೆ? ಈಸೂರು ಘಟನೆ. ಮೈಸೂರು ಸಂಸ್ಥಾನದ ಶಿಕಾರಿಪುರ ಹತ್ತಿರದ ಒಂದು ಹಳ್ಳಿ ಈಸೂರು. ಸ್ವತಂತ್ರ ಚಳವಳಿಯಲ್ಲಿ ಸ್ಥಾನವನ್ನು ಪಡೆದಿರುವಂಥ ಈ ಹಳ್ಳಿಗೆ ಸ್ವತಂತ್ರ ಹಳ್ಳಿ ಎಂಬ ಹೆಸರನ್ನು ನೀಡ್ತಾ ಹೋಗ್ತೀವಿ. ಯಾಕಪ್ಪ ಅಂದರೆ ಇಲ್ಲಿ ಎಲ್ಲರೂ ಕೂಡ ಗಾಂಧಿ ಟೋಪಿಯನ್ನು ತರಿಸ್ತಾ ಇದ್ರು. ಅಧಿಕಾರಿಗಳಿಗೆ ಹಳ್ಳಿಯ ಪ್ರವೇಶಕ್ಕೆ ನಿಷೇಧವನ್ನು ಹೇರಿದ್ರು.
ಆದರೆ 1942ರಲ್ಲಿ ಭೇಟಿ ನೀಡಿದ ಅಧಿಕಾರಿಗಳಿಗೆ ಗಾಂಧಿ ಟೋಪಿ ತರಿಸಲು ಹಳ್ಳಿಗರು ಏನು ಮಾಡ್ತಾ ಹೋಗ್ತಾರೆ, ಒತ್ತಾಯವನ್ನು ಮಾಡ್ತಾ ಹೋಗ್ತಾರೆ. ಇದನ್ನು ವಿರೋಧಿಸಿದಂಥ ಅಧಿಕಾರಿಗಳ ಜೊತೆಯಲ್ಲಿದ್ದಂಥ ಪೊಲೀಸನು ಜನರತ್ತ ಗುಂಡು ಹಾರಿಸ್ತಾ ಹೋಗ್ತಾನೆ. ಇದರಾಗಿಂದ ರೊಚ್ಚಿಗೆತ್ತಂಥ ಜನರು ಅವರುಗಳನ್ನೇನು ಮಾಡ್ತಾ ಹೋಗ್ತಾರೆ, ಹತ್ಯೆಯನ್ನು ಮಾಡ್ತಾ ಹೋಗ್ತಾರೆ. ಇದನ್ನೇಂತ ಕರಿತಪ್ಪ ಅಂದ್ರೆ ಚರಿತ್ರೆಯಲ್ಲಿ ಈಸೂರು ಘಟನೆ ಅಂತಂದು ಕರಿತಾ ಹೋಗ್ತೀನಿ. ನೋಡಿ, ಕರ್ನಾಟಕದ ಮೈಸೂರು ಸಂಸ್ಥಾನದ ಶಿಕಾರಿಪುರ ಹತ್ತಿರದಲ್ಲಿರುವಂಥ ಈಸೂರು, ಇದನ್ನು ಸ್ವತಂತ್ರ ಹಳ್ಳಿ ಅಂತಂದು ಕರಿತಾ ಹೋಗ್ತೀನಿ. ಈ ಒಂದು ತರಗತಿಯೊಳಗೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಬತ್ತು ಈಸೂರು ಘಟನೆ ಬಗ್ಗೆ ತಿಳ್ಕೊತ ಹೋದ್ವಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.